ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಆದರೂ ಹಾಸನದ ಕಡೆ ಗಮನ ಕೊಡ್ತಾ ಇದೆಯಾ ಅಂದರೆ ಅವರು ಏನು ತಲೆ ಕೆಡಿಸ್ಕೊಂಡಂಗೆ ಕಂಡು ಬರ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತಕ್ಕೆ ಈಗಾಗಲೇ 35 ಜನರು ಸಾವನ್ನಪ್ಪಿದ್ದಾರೆ 1.5 ತಿಂಗಳಲ್ಲಿ. ಸರಣಿ ಸಾವಾದರೂ ಕೂಡ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಸರ್ಕಾರ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ಹೃದ್ರೋಗ ಒಳಗೊಂಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಅಲ್ಲಿ ಬಹುತೇಕ ಕಾಮಗಾರಿ ಮುಕ್ತಾಯ ಆಗಿದೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಅಂತಿಮ ಹಂತದ ಕಾಮಗಾರಿಗೆ 9 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಾಸನ ವೈದ್ಯಕೀಯ ಸಂಸ್ಥೆ ಪ್ರಸ್ತಾಪ ಕೊಟ್ಟರೂ ಕೂಡ ಸರ್ಕಾರ ಅದನ್ನು ಕಡೆಗಣಿಸಿದೆ. ಅನುದಾನ ಕೊರತೆಯಿಂದ ನೆನೆಗುದಿಗೆ ಬಿದ್ದಿದೆ ಆಸ್ಪತ್ರೆಯ ಕಾಮಗಾರಿ. ಆ್ಯಕ್ಚುಲಿ ಇದರ ಇನಿಷಿಯೇಟಿವ್ ತಗೊಂಡಿದ್ದು ರೇವಣ್ಣ ಅವರು. ತುಂಬ ಬೇಗ ಕಾಮಗಾರಿ ಮುಗಿಸ್ಬೇಕು ಅಂತ ಹೊರಟರು. ಬಟ್ ಆಮೇಲೆ ಅವ್ರ ಸರ್ಕಾರ ಹೋಯಿತು, ಏನೇನೋ ಆಯಿತು. ಆಮೇಲೆ ಅವ್ರವ್ರದ್ದೇ ಆದಂತಹ ಸ್ವಂತ ಸಮಸ್ಯೆಗೆ ಅವ್ರು ಬಿದ್ದರು. ಮತ್ತೆ ಅದನ್ನ ಹತ್ರ ಯಾರೂ ತಿರುಗಿ ನೋಡಲಿಲ್ಲ, ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆ್ಯಕ್ಚುಲಿ ಎಲ್ಲ ಕಂಪ್ಲೀಟ್ ಆಗಿದೆ, ಬಿಲ್ಡಿಂಗ್ ಎಲ್ಲ ಆಗಿದೆ. ಎಕ್ವಿಪ್ಮೆಂಟ್ಸ್ ಬರಬೇಕು ಒಂದು ಸ್ವಲ್ಪ. ಆ ಎಕ್ವಿಪ್ಮೆಂಟ್ಸ್ಗಳು ಬಂದರೆ ಅಟ್ಲೀಸ್ಟು ಬಡ ರೋಗಿಗಳಿಗೆ ಒಂದು ಅನುಕೂಲ ಆದರೂ ಆಗುತ್ತೆ. ಆ ಹಾಸ್ಪಿಟ್ಲು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಯಾಕೆಂದರೆ ಹೃದ್ರೋಗದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅಲ್ಲಿ ಎಲ್ಲ ರೆಡಿ ಆಗಿದೆ. ಬಟ್ ಯಾರೂ ತಲೆ ಕೆಡಿಸ್ಕೋತಿಲ್ಲ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಅಷ್ಟು ವೇಗವಾಗಿ ಶುರುವಾದ ಕಾಮಗಾರಿ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯದ್ದು ಏಕಾಏಕಿ ಕುಂಠಿತವಾಗಿಬಿಡುತ್ತೆ. ಯಾರೂ ಆ ಕಡೆಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾರೂ ಆ ಹಾಸ್ಪಿಟ್ಲೇ ಜೀರ್ಣೋದ್ಧಾರಕ್ಕಾಗಲಿ ಅಥವಾ ಅದನ್ನು ಮತ್ತೆ ಶುರು ಮಾಡೋದಕ್ಕೆ ಪ್ರಯತ್ನ ಪಡಲ್ಲ. ಯಾಕೆ ಹೀಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ? ಇದಕ್ಕೆ ಯಾರು ಕಾರಣ ಅಂತ? ಅರವಿಂದ್, ಹಾಸನ ಜಿಲ್ಲೆಯಲ್ಲಿ ಕಳೆದ 1.5 ತಿಂಗಳಿನಲ್ಲಿ 35 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಏನು ರಾಜ್ಯ ಸರ್ಕಾರ ಇದರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸಿದೆ. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ರಾಜಣ್ಣ ಅವರು ಕಳೆದ 3 ತಿಂಗಳಿಂದ ಹಾಸನ ಜಿಲ್ಲೆಯತ್ತ ತಲೆಯನ್ನು ಹಾಕಿಲ್ಲ. ಯಾಕೆ ಅಂತ ಹೇಳಿದರೆ ಅವರ ಆಪ್ತವಲಯ ಹೇಳಿತು ಅವರಿಗೆ ಕಣ್ಣಿನ ಆಪರೇಷನ್ ಆಗಿತ್ತು ಅಂತ. ಆದರೆ ಅವರು ಬೆಂಗಳೂರಿನಲ್ಲಿ ಓಡಾಡ್ತಾರೆ, ರಾಜಕೀಯ ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ಹಾಸನದಲ್ಲಿ ಸಾವು ನೋವುಗಳು ಸಂಭವಿಸಿದ್ರು ಸಹ ಅವರು ಜಿಲ್ಲೆಗೆ ಭೇಟಿಯನ್ನು ನೀಡಿಲ್ಲ. ಅಲ್ಲದೆ ಮಳೆಯಿಂದಾಗಿ ಶಿರಾಡಿಘಾಟ್ ರಸ್ತೆಯಲ್ಲಿ ಭೂಕುಸಿತವಾಗಿತ್ತು, ಆಗಲೂ ಬರಲಿಲ್ಲ. ಕಾಡಾನೆ ದಾಳಿಯಿಂದ 4 ಪ್ರಾಣವನ್ನು ಕಳೆದುಕೊಂಡರು, ಆಗಲೂ ಬರಲಿಲ್ಲ. ಅವರ ಬದಲಿಗೆ ಅರಣ್ಯ ಸಚಿವರು ಬಂದರು, ಲೋಕೋಪಯೋಗಿ ಸಚಿವರು ಬಂದರು, ಎಲ್ಲರೂ ಬರ್ತಾ ಇದ್ದಾರೆ. ಆದರೆ ರಾಜಣ್ಣ ಅವರು ಮಾತ್ರ ಇತ್ತ ಬರ್ತಾ ಇಲ್ಲ. ಇನ್ನೊಂದು ಪ್ರಮುಖವಾದ ಅಂಶ ಏನಂತಂದರೆ, ರಾಜಣ್ಣ ಅವರು ಈಗಾಗಲೇ ಸರ್ಕಾರಕ್ಕೆ ಲಿಖಿತವಾಗಿ ನನಗೆ ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ಅಂತೇಳಿ ಬರೆದು ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಅವರನ್ನು ಬದಲು ಮಾಡ್ತಾ ಇಲ್ಲ. ಇನ್ನೊಂದೆಡೆ ರಾಜಣ್ಣ ಅವರು ಸಹ ಸಂಪೂರ್ಣವಾಗಿ ಜಿಲ್ಲೆಯನ್ನು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದರ ಜೊತೆಗೆ ಏನು ರಾಜ್ಯ ಸರ್ಕಾರದಿಂದ ಪ್ರಮುಖವಾಗಿ ಇಲ್ಲಿ ಹೃದ್ರೋಗ ಸೇರಿದಂತೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಡ ಅಂತಿಮ ಹಂತಕ್ಕೆ ಬಂದಿದೆ. ಇನ್ನು ಕೇವಲ 9 ಕೋಟಿ ಅನುದಾನ ಬೇಕಂತ ಹೇಳಿ ಕಳೆದ 2 ವರ್ಷಗಳಿಂದ ಹಿಮ್ಸ್ ನಿರ್ದೇಶಕರು ಸರ್ಕಾರಕ್ಕೆ ಪತ್ರವನ್ನು ಬರಿತಾ ಇದ್ದಾರೆ. ಆದರೂ ಸಹ ಸರ್ಕಾರ ಹಣವನ್ನು ಬಿಡುಗಡೆ ಮಾಡ್ತಿಲ್ಲ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೃದ್ರೋಗ ಒಳಗೊಂಡಂತೆ ಅದನ್ನು ನಿರ್ಮಾಣ ಮಾಡಿ ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನು ಅಂತಿಮ ಹಂತದ ಕಾಮಗಾರಿಗೆ ಹಣ ಬೇಕಿದೆ. ಅದು ಕೇವಲ 9 ಕೋಟಿ ರೂಪಾಯಿ ಬೇಕಾಗಿದೆ. ಅದನ್ನು ಬಿಡುಗಡೆ ಮಾಡುವಂತೆ ಹಲವು ಬಾರಿ ಪತ್ರವನ್ನು ಬರೆದರೂ ಸಹ ಸರ್ಕಾರ ಯಾವುದೇ ಹಣವನ್ನು ಬಿಡುಗಡೆ ಮಾಡಿಲ್ಲ. ಹೀಗಾಗಿಯೇ ಬಡ ರೋಗಿಗಳಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಅವರು ಖಾಸಗಿ ಹಾಸ್ಪಿಟಲ್ ಹತ್ರ ಮುಖ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಾಕೆಂದರೆ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಹಾಗಾಗಿ ಅವರು ಖಾಸಗಿ ಬಳಿ ಆಸ್ಪತ್ರೆಗಳಿಗೆ ಹೋಗಲು ಹಣವಿರಲ್ಲ. ಇನ್ನು ಜಿಲ್ಲಾಸ್ಪತ್ರೆಯಲ್ಲಿ ಇರುವರು ಒಬ್ಬರೇ ಹೃದ್ರೋಗ ತಜ್ಞರು. ಹಾಗಾಗಿ ಬಡ ರೋಗಿಗಳು ಅಂತೂ ಇಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬಹುದಾಗಿದೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರ ನಿರ್ಲಕ್ಷ್ಯದಿಂದಾಗಿ ಜಿಲ್ಲೆಯ ಪ್ರಮುಖ ಸಮಸ್ಯೆಗಳು ಈಗ ಜನರಿಗೆ ತೀವ್ರ ತೊಂದರೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅರವಿಂದ್.